ಸ್ಲಂನ ಜೋಪಡಿಯಲ್ಲಿ ಕಾಲನೂಕುವ ಆ ಮಕ್ಕಳಿಗೆ ಬದುಕೆ ಕತ್ತಲೆಯಾಗಿತ್ತು. ಸೂರ್ಯ ಮುಳುಗುತ್ತಿದ್ದಂತೆ ಅವರ ಜೋಪಡಿಗಳಲ್ಲಿ ಕತ್ತಲೆ ಆವರಿಸಿಕೊಂಡು ಓದಲಾಗದೆ ಪರದಾಡುತ್ತಿದ್ರು. ಆದ್ರೆ ಇತ್ತೀಚೆಗೆ ಬಂದ ಸೋಲಾರ್ ದೀಪಗಳು ಅವರ ಬಾಳನ್ನೇ ಬೆಳಗಿವೆ. ಸೋಲಾರ್ ದೀಪದಡಿಯಲ್ಲಿಯೇ ಸ್ಲಂ ಬಾಲಕರು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುತ್ತಿದ್ದಾರೆ. ಸ್ಲಂ ಬಾಲರಿಗೆ ಆಸರೆಯಾದ ಸೋಲಾರ್ ದೀಪ. ಕುಂದಾನಗರಿಯ ಜೋಪಡಿಗಳಲ್ಲಿ ಝಗಮಗಿಸುತ್ತಿರುವ ಸೋಲಾರ್ ದೀಪಗಳು. ಸ್ಲಂ ಬಾಲಕರ ಭವಿಷ್ಯಕ್ಕೆ ಆಧಾರವಾಗಬೇಕಿದೆ ಸರ್ಕಾರ. ಬೆಳಗಾವಿಯ ಹೊರವಲಯದ ಕಣಬರ್ಗಿಯಲ್ಲಿರುವ ಸ್ಲಂನಲ್ಲಿನ ಜೋಪಡಿ ನಿವಾಸಿಗಳಿಗೆ ಕಳೆದ 20 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲ, ಕುಡಿಯುವ ನೀರು ಇಲ್ಲವೇ ಇಲ್ಲ. ಹೀಗಾಗಿ ಎಲ್ಲ ಇಲ್ಲಗಳ ನಡುವೆಯೇ ಬದುಕುತ್ತಿರುವ ಇಲ್ಲಿನ ನಿವಾಸಿಗಳ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ರು. ಇದನ್ನ ಗಮನಿಸಿದ ಮಹೇಶ್ ಫೌಂಡೇಶನ್ ಸದ್ಯ ರಾತ್ರಿ ವೇಳೆ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಸುಮಾರು 80ಕ್ಕೂ ಹೆಚ್ಚು ಜೋಪಡಿಗಳಿಗೆ ಸೋಲಾರ್ ದೀಪಗಳನ್ನ ನೀಡಿದ್ದಾರೆ. ಸೋಲಾರ್ ದೀಪಗಳ ಕೆಳಗೆ ಕುಳಿತು ರಾತ್ರಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ನೀಡಿದ ಹೋಮ್ ವರ್ಕ್ಗಳನ್ನ ಮಾಡಿಕೊಂಡು ಶಿಕ್ಷಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಲವು ವಿದ್ಯಾರ್ಥಿಗಳು ಶಾಲೆಗೆ ಫಸ್ಟ್ ಬಂದಿದ್ದಾರೆ. ಮಕ್ಕಳು ಓದುವ ಜೋಪಡಿಗೆ ಮಾತ್ರ ಸೋಲಾರ್ ದೀಪಗಳನ್ನ ನೀಡುವುದಾಗಿ ಸಂಸ್ಥೆ ತಿಳಿಸಿದ್ದರಿಂದ ಪ್ರತಿಯೊಂದು ಜೋಪಡಿಯ ಮಕ್ಕಳು ಶಾಲೆಗೆ ತಪ್ಪದೆ ಹೊರಟಿದ್ದಾರೆ. ಸಂಸ್ಥೆಯ ಸದಸ್ಯರು ಜೋಪಡಿಗಳಿಗೆ ಭೇಟಿ ನೀಡುತ್ತಾರೆ. ಮಕ್ಕಳು ಓದ್ತಾ ಇದ್ದಾರೋ ಇಲ್ಲವೋ ಅನ್ನೋದನ್ನ ಪರೀಕ್ಷೆ ನಡೆಸುತ್ತಾರೆ. ಇವರೆಲ್ಲ ಜೋಪಡಿ ಇರೋದ್ರಿಂದ ಲೈಟ್ಸ್ ಬರೋದು ಭಾಳ ಕಠಿಣ ಇತ್ತು. ಅದ್ರಾಗಾಗಿ ನಾವು ಒಂದು ಸೋಲಾರ್ ಎನರ್ಜಿ ಪ್ಲಾಂಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಟೋಟಲ್ 260 ಕುಟುಂಬಗಳು ಇಲ್ಲಿದ್ದಾವೆ, ಜೋಪಡಿಗಳು ಇದ್ದಾವೆ. 260 ಜೋಪಡಿಗಳಿಗೆ ಲೈಟ್ಸ್ ಬೇಕು. ಆದರೆ ಇದುವರೆಗೆ ನಾವು 80ರಿಂದ 90 ಲೈಟ್ಸ್ಗಳು ನಾವು ದಿನಾಲೂ ಕೊಡ್ತಾ ಇದ್ದೇವೆ. ಅದರಿಂದಾಗಿ ಮಕ್ಕಳು 6 ಗಂಟೆಗೆ ಮಲ್ಕೋ ಜನರು ಇವತ್ತು 10 ಗಂಟೆಗೆ ಆರಾಮ್ ಇದು ಊಟ ಮಾಡಿ ನಮ್ಮ ಹಂಗೆ ಬದುಕ್ತಾ ಇದ್ದಾರೆ. ಮಕ್ಕಳು ರೆಗ್ಯುಲರ್ ಸ್ಕೂಲ್ ಹೋಗ್ತಾ ಇದ್ದಾರೆ. ಅವ್ರು ಬೇಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳು ನಾವು ಒದಗಿಸ್ತಾ ಇದ್ದೇವೆ. ನಾವು ಟೀಚರ್ ಇಟ್ಟಿದ್ದೆವು. ಆಮೇಲೆ ಡಾಕ್ಟ್ರ್ ಬರ್ತಾರೆ ರೆಗ್ಯುಲರ್, ವಾರಕ್ಕೆ 2 ಸಲ ಡಾಕ್ಟ್ರ್ ಬಂದು ಇಲ್ಲಿ ನೋಡ್ತಾ ಇದ್ದಾರೆ. ಆಮೇಲೆ ಹಾರ್ಟ್ ಆಪ್ರೇಷನ್ ಆಗಲಿ ಏನೂ ಇಲ್ಲಿ ಇತ್ತಂದರೆ ಅದು ನಾವು ಜನರ ಸಹಾಯದಿಂದ ಎಲ್ಲ ಬಗೆಹರಿಸ್ತಾ ಇದ್ದೇವೆ. ಇವ್ರಿಗೆ ಮೇನಾಗಿ ನೀರಿದು ಒಂದು ಪ್ರಾಬ್ಲಮ್ ಸಾಲ್ವ್ ಆತಂದರೆ ನಾವು ಇವ್ರಿಗೆ ಶಿಸ್ತಿನಿಂದ ಇಡ್ಬೋದು. ಆಮೇಲೆ ಇವರು ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕಂತ ಭಾಳ ಇದಿದ್ದಾರೆ. ಬಟ್ ನಾವೆಲ್ಲ ಇವ್ರಿಗೆ ಅವಕಾಶ ಮಾಡಿಕೊಟ್ರೆ ಇವರು ನಮ್ಮಂಗೆ ಬದುಕ್ಬೋದು. ನಮ್ಮ ಮಕ್ಕಳ ಥರನೇ ಇವರು ಈ ಮಕ್ಕಳು ಮುಂದೆ ಬಂದು ನಮ್ಮ ದೇಶದ ಭವಿಷ್ಯ ಮಾಡ್ಬೋದು ಅಂತ ನಾವೆಲ್ಲ ಒಂದು ಭಾವನೆ ಇಟ್ಟು ಎಲ್ಲ ಜನರಿಗೆ ಚಲೋ ಅಂತ ಮನೇಲಿ ಇಡಬೇಕಂತ ಅವ್ರದ್ದು ಎಲ್ಲರೂ ಆಸೆ ಆಗತ್ತದು. ಮಕ್ಕಳಂದ್ರೆ ಚಲೋ ಜಲ್ಕಾಗೋದು ಬಿಲ್ಕೋದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ನೀರು ಸಿಕ್ಕಿಲ್ಲ, ಅಷ್ಟು ನೀರಿಲ್ಲ ಆದರೂ ಜಲ್ಕ ಮಾಡಿ ಅವ್ರು ಹೋಗಿ ಶಾಲೆಗೆ ಹೋಗಿ ಚಲೋ ಅಂತ ಆಗಕತ್ತಾರ, ಚಲೋ ಅಂತ ಮಾಡಕತ್ತಾರ. ನಮ್ಮ ಸರಿ ಬಂದು ಕಸಿ ಈ ಸೆಂಟ್ರ್ ಮಾಡಿ ಅಂಗನವಾಡಿ ಮಾಡಿ ನಮಗೆ ಎಲ್ಲ ಚಲೋ ಅಂತ ನೋಡ್ಕೊತಾರೆ. ಅವ್ರ ಸರ್ನಿಂದನೇ ನಮ್ಗೆ ಚಲೋ ಆಗೈತು.